ಎಲ್ಲರಿಗೂ ನಮಸ್ಕಾರ. ಜಗತ್ತು ಕಂಡ ಎರಡು ಮಹಾಯುದ್ಧಗಳಲ್ಲಿ ಎರಡನೇ ವಿಶ್ವ ಮಹಾಯುದ್ಧ ಅನೇಕ ರೀತಿಗಳಲ್ಲಿ ಜಗತ್ತಿನ ನಾನಾ ಮುಖಗಳನ್ನು ಅನಾವರಣ ಮಾಡಿದಂತಹುದು. ವೈಜ್ಞಾನಿಕ ಕ್ಷೇತ್ರದಲ್ಲಿ, ವಿಶ್ವ ರಾಜಕಾರಣದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಅಲ್ಲದೆ ಜನಮಾನಸದಲ್ಲಿಯೂ ಈ ಯುದ್ಧ ಮಹತ್ತರ ಪರಿಣಾಮವನ್ನು ಬೀರಿತು. ಈ ಯುದ್ಧದ ಆಯ್ದ ಘಟನೆಗಳನ್ನು ತಿಳಿಸುವ ಮಿಲ್ಲೇನಿಯಂ ಸರಣಿಯ 3 ಪುಸ್ತಕಗಳೆಂದರೆ ಮಹಾಯುದ್ಧ 1, 2 ಹಾಗೂ 3. ಮೊದಲನೆಯ ಪುಸ್ತಕದ ಮುನ್ನುಡಿ ಇಂತಿದೆ. ಈ ಶತಮಾನದ ಅಸಾಧಾರಣ ಅಂಶಗಳನ್ನು ಗಮನಿಸಿದಾಗ ಎರಡು ಮಹಾಯುದ್ಧಗಳನ್ನು ಮರೆಯುವುದು ಸಾಧ್ಯವೇ ಇಲ್ಲ. ಲಕ್ಷಾಂತರ ಜನ ಪ್ರತ್ಯಕ್ಷವಾಗಿ ಈ ಯುದ್ಧದಲ್ಲಿ ಭಾಗವಹಿಸಿ ಸತ್ತುದಲ್ಲದೆ ಇದರಿಂದ ಪರೋಕ್ಷವಾದ ಹಾನಿಯಂತೂ ಅಗಣಿತ ಎಂದೇ ಹೇಳಬಹುದು. ಯುದ್ಧಾನಂತರದ ಶೀತಲ ಸಮರ, ಭಾರತದ ಕ್ಷಾಮ, ಜರ್ಮನಿಯ ಗೋಡೆ ಅಲ್ಲದೆ ಇನ್ನು ಅಲ್ಲಲ್ಲಿ ಹಿಂದುಳಿದ ರಾಷ್ಟ್ರಗಳಲ್ಲಿ ನಡೆಯುತ್ತಿರುವ ಆಂತರಿಕ ಕ್ಷೋಭೆ ಇವೆಲ್ಲ ಎರಡು ಮಹಾಯುದ್ಧದ ನೆರಳು ಎಂದೇ ಗುರುತಿಸಲು ಸಾಧ್ಯ. ಈ ಶತಮಾನದ ನಾಗರಿಕತೆಯ ಮೇಲೆ ಮಹಾಯುದ್ಧ ಬೀರಿದ ಪ್ರಭಾವ ಏನು ಎಂದು ಯೋಚಿಸಲು ಮಹಾಯುದ್ಧದ ಅಂಕಿಅಂಶಗಳ ಸಮೀಕ್ಷೆಯಿಂದ ಎಂದೂ ಸಾಧ್ಯವಾಗುವುದಿಲ್ಲ. ಎರಡನೇ ಮಹಾಯುದ್ಧದ ಅತಿದೊಡ್ಡ ಸಾಧನೆ ಎಂದರೆ ಅಣುಬಾಂಬು. ಇದು ಮಹಾಯುದ್ಧವನ್ನು ಕೊನೆಗಾಣಿಸಿದ್ದಲ್ಲದೆ ಯುದ್ಧಗಳನ್ನೇ ಕೊನೆಗಾಣಿಸುವತ್ತ ಮನುಷ್ಯ ಕಡ್ಡಾಯವಾಗಿ ಪ್ರಯತ್ನಿಸುವಂತೆ ಮಾಡಿರುವುದು ಈ ಶತಮಾನದ ಉತ್ತರಾರ್ಧವನ್ನ ಅವಲೋಕಿಸಿದರೆ ಗೊತ್ತಾಗುತ್ತದೆ. ಹಾಗಿದ್ದರೆ ಚರಿತ್ರೆಯಿಂದ ಮನುಷ್ಯ ಪಾಠ ಕಲಿಯುವುದು ನಿಜವೇ? ಈ ಪ್ರಶ್ನೆಗೆ ಉತ್ತರ ಯುದ್ಧೋತ್ತರ ಜನಾಂಗ ಮಹಾಯುದ್ಧವನ್ನ ಅರ್ಥ ಮಾಡಿಕೊಳ್ಳುವುದರ ಮೇಲೆ ನಿಂತಿದೆ. ನಾನು ಹುಟ್ಟಿದಾಗ ಇನ್ನೂ ಮಹಾಯುದ್ಧ ನಡೆಯುತ್ತಿತ್ತು. ನನಗೆ ಮಂಜಾಗಿ ಬೆಂಗಳೂರಿನಲ್ಲಿ ಬಾಂಬ್ ದಾಳಿಯ ಸಮಯದಲ್ಲಿ ರಕ್ಷಣೆಗಾಗಿ ಮಾಡಿದ ARP ಗುಂಡಿಗಳು, ಬಾಂಬ್ ದಾಳಿ ಎಚ್ಚರಿಕೆಯ ಸೈರನ್ ಕೂಗಿದ ಕೂಡಲೇ ಆರಿ ಹೋಗುತ್ತಿದ್ದ ದೀಪಗಳು, ಆಹಾರದ ಕೊರತೆಯಿಂದ ರೇಷನ್ ಡಿಪೋದಲ್ಲಿ ವಿದೇಶದಿಂದ ತರಿಸಿಕೊಡುತ್ತಿದ್ದ ರಂಗೂನ್ ಅಕ್ಕಿ ಮತ್ತು ಒಣಗಿಸಿದ ಆಲೂಗಡ್ಡೆಯ ತುಣುಕುಗಳು ಯುದ್ಧದ ನೆನಪುಗಳಾಗಿ ಜ್ಞಾಪಕಕ್ಕೆ ಬರುತ್ತವೆ. ನನಗೆ ಅನುಭವಗಮ್ಯವಾದ ಮಹಾಯುದ್ಧ ಎಂದರೆ ಇಷ್ಟೇ. ನಾನು ಯುದ್ಧೋತ್ತರ ಜನಾಂಗಕ್ಕೆ ಸೇರಿದವನೆಂದೇ ಹೇಳಬಹುದು. ಈ ಪುಸ್ತಕದಲ್ಲಿ ಮಹಾಯುದ್ಧವು ಅಲ್ಲಿ ಸಂಭವಿಸಿದ ಚಿಕ್ಕ ಚಿಕ್ಕ ಹೃದಯ ವಿದ್ರಾವಕ ಮಾನವೀಯ ಘಟನೆಗಳಾಗಿ ಚಿತ್ರಿತವಾಗಿದೆ. ಅದರ ಸಂದೇಶ ಅದನ್ನು ನೀವು ಹೇಗೆ ಅರ್ಥ ಮಾಡಿಕೊಳ್ಳುತ್ತೇವೆ ಎನ್ನುವುದರ ಮೇಲೆ ನಿಂತಿದೆ ಎನ್ನುತ್ತಾರೆ ತೇಜಸ್ವಿ ಅವರು. ಧನ್ಯವಾದಗಳು.